ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಜಟಾಪಟಿ. ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ನಿರಾಕರಣೆ ಮಾಡಲಾಗಿದೆ. ನೋಡಿ, ಮತ್ತೊಂದು ವಸ್ತ್ರ ಸಂಹಿತೆಯ ದಂಗಲ್ಲಿದು. 2022ರಲ್ಲಿ ಹಿಜಾಬ್ ವಿಚಾರವಾಗಿ ರಾಜ್ಯಾದ್ಯಂತ ಆಕ್ರೋಶ, ಜ್ವಾಲೆ, ಕಿಚ್ಚು ಭುಗಿಲೆದ್ದಿತ್ತು. ಈಗ ಜನಿವಾರದ ಜಟಾಪಟಿ. ಸಿಇಟಿ ಪರೀಕ್ಷೆಗೆ ಕೂರಿಸಿಲ್ಲ ಅನ್ನುವಂಥ ಆರೋಪ. ಹಾಗಾದ್ರೆ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಏನಾಗಿದೆ, ಏನಾಯಿತು? ಶಿವಮೊಗ್ಗದ ಪರೀಕ್ಷಾ ಕೇಂದ್ರದಲ್ಲಿ ಇದೆಂತಹ ಅಪಮಾನ. ಬೀದರ್ನಲ್ಲೂ ಜನಿವಾರವನ್ನ ಬಿಚ್ಚಿಸಿದ್ದಾರೆ ಅನ್ನುವಂಥ ಆರೋಪ ಇದೆ. ಸಿಬ್ಬಂದಿ ಮಾಡಿದ ತಪ್ಪ ಅಥವಾ ಕೆಇಎ ಅಂದ್ರೆ ಕರ್ನಾಟಕ ಪರೀಕ್ಷಾ ಕೇಂದ್ರ ಮಾಡಿರುವಂತ ಎಡವಟ್ಟ? ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ನಡೆಗೆ ಬ್ರಾಹ್ಮಣರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜನಿವಾರ ತೆಗೆಸಿದ್ದಕ್ಕೆ ಬ್ರಾಹ್ಮಣ ಮಹಾಸಭಾ ಆಕ್ರೋಶವನ್ನು ಹೊರಹಾಕಿದೆ. ಕೂಡಲೇ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಿಎಂಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಜನಿವಾರ ಯಾಕೆ ಹಾಕ್ತಾರೆ? ಜನಿವಾರ ತೆಗೆಸೋದಕ್ಕೆ ಅವಕಾಶ ಇದೆಯಾ? ಈ ಸಿಇಟಿ ವಸ್ತ್ರ ಸಂಹಿತೆ ಏನು ಹೇಳುತ್ತೆ? ಹಾಗಾದರೆ ಅದಕ್ಕೂ ಕೂಡ ವಸ್ತ್ರ ಸಂಹಿತೆ ಇದೆ. ಅಲ್ಲಿ ಪರೀಕ್ಷೆ ಬರೆಯುವಂಥ ಅಭ್ಯರ್ಥಿಗಳಿದಾರಲ್ವಾ, ಅವ್ರೇನು ಮಾಡಬೇಕು? ಫುಲ್ ತೋಳಿನ ಬಟ್ಟೆ ಹಾಕ್ಕೊಂಡು ಬರಬೇಕು. ನಾವು ಹಿಂದೆ ನೋಡಿದ್ದೇವೆ, ಸಾಕಷ್ಟು ಪರೀಕ್ಷಾ ಕೇಂದ್ರಗಳಲ್ಲಿ ಫುಲ್ ತೋಳ್ ಶರ್ಟ್ ಹಾಕೊಂಬಂದ್ರು ಅಂತ ಕಾರಣಕ್ಕೆ ಆ ಬಟ್ಟೆನ ಕಟ್ ಮಾಡಿದರು. ಫುಲ್ ತೋಳ್ ಶರ್ಟನ್ನ ಬಟ್ಟೆ ಕಟ್ ಮಾಡಿದರು. ಅದು ಇದೆ. ಜೊತೆಗೆ ನಾರ್ಮಲ್ ಟೀ ಶರ್ಟು, ಕಾಲರ್ ವಿತೌಟ್ ಕಾಲರ್ ಇರಬೇಕು. ಮತ್ತು ಪ್ಯಾಂಟು ಜೇಬು ಜಾಸ್ತಿ ಇರಬಾರ್ದು. ಕುರ್ತಾ ಪೈಜಾಮ್ ಜೀನ್ಸ್ ಪ್ಯಾಂಟ್ ಅವಕಾಶ ಇಲ್ಲ. ಶೂ ಧರಿಸೋಂಗಿಲ್ಲ. ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣ ಧರಿಸುವ ಹಾಗಿಲ್ಲ. ಲೋಹದ ಆಭರಣ ಅದನ್ನು ಬಿಟ್ಟರೆ ಜನಿವಾರ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಕಿವಿಯೊಳಗಡೆ ಆ ಕಿವಿಯೋಲೆ ಕಡಗ ಧರಿಸುವ ಮತ್ತು ಕೈಯಲ್ಲಿ ಕಡಗ ಧರಿಸುವಂತಿಲ್ಲ. ಇದು ವಸ್ತ್ರ ಸಂಹಿತೆಯಲ್ಲಿರುವಂತಹ ನಿಯಮಗಳು. ಎಲ್ಲಾದರೂ ಇದೆಯಾ ಜನಿವಾರ ಧರಿಸಿ ಬರೋ ಹಾಗಿಲ್ಲ ಅಂತೇಳಿ? ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಶಿವಮೊಗ್ಗ ಮತ್ತು ಬೀದರ್ನಲ್ಲೇ ಯಾಕಾಯ್ತು ಹೀಗೆ? ಬೇರೆ ಬೇರೆ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಆ ಸಮುದಾಯದ ವಿದ್ಯಾರ್ಥಿಗಳು ಸಿಇಟಿಯನ್ನು ಬರೆದಿದ್ದಾರೆ. ಯಾಕಲ್ಲಿ ಮಾಡಲಿಲ್ಲ? ಹಾಗಾದರೆ ರೂಲ್ಸ್ ಎಲ್ರಿಗೂ ಒಂದೇ ಅಲ್ವಾ? ಆಯ್ತಲ್ಲ, ಜನಿವಾರ ತೆಗೆಸಿದ್ರು ಬೀದರು ಮತ್ತು ಶಿವಮೊಗ್ಗ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ತೆಗೆಸ್ಬೋದಾಗಿತ್ತಲ್ವಾ? ಅದರಲ್ಲೂ ಕೆಮಿಸ್ಟ್ರಿ, ಫಿಸಿಕ್ಸು ಎಲ್ಲ ಎಕ್ಸಾಮ್ ಬರೆದಿದ್ದಾರೆ, ಮ್ಯಾಥ್ಸು. ಆ ಎಕ್ಸಾಮ್ ಬರೆಯುವಾಗ ಜನಿವಾರ ಹಾಕಿದ್ರು. ನಿನ್ನೆ ಎಕ್ಸಾಮಲ್ಲಿ ಜನಿವಾರ ತೆಗೆಸಿದ್ದಾರೆ. ಯಾಕೆ ಹೀಗೆ ಮಾಡಿದರು? ಇಲ್ಲಿ ಅಲ್ಲಿನ ಸಿಬ್ಬಂದಿ ಏನಿದ್ದಾರೆ, ಆ ಪರೀಕ್ಷಾ ಮೇಲ್ವಿಚಾರಕರು, ಅವರು ಮಾಡಿದಂಥ ಎಡವಟ್ಟ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಈ ನಿಯಮಗಳಿದೆಯಾ? ಯಾಕಂದರೆ ಅವ್ರ ಧಾರ್ಮಿಕ ಭಾವನೆಗಳು ಹೆಚ್ಚಾಗಿರ್ತವೆ ಕೆಲವು ಸಂದರ್ಭಗಳಲ್ಲಿ. ಈಗ ವಿದ್ಯಾರ್ಥಿಗಳು ನಿರಾಕರಿಸಿದ್ದಾರೆ. ಕೆಲವೊಬ್ಬರು ಅಲ್ಲಿ ಬಂದು ಮೇಲ್ವಿಚಾರಕರು ಜನಿವಾರವನ್ನು ಕಟ್ ಮಾಡಿದ್ರಂತೆ, ಡಸ್ಟ್ಬಿನ್ಗೆ ಬಿಸಾಕಿದ್ರಂತೆ. ಈ ರೀತಿಯ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಒಮ್ಮೆ ಜನಿವಾರ ಹಾಕಿದರೆ ಮುಗಿಯಿತು, ಅದನ್ನು ಸುಖ ಸುಮ್ಮನೆ ತೆಗೆಯುವಂತಿಲ್ಲ. ಅದು ಅವ್ರ ನಂಬಿಕೆ. ಒಂಥರ ದೀಕ್ಷೆ ಇದ್ದಂಗಿದು. ಅದು ಕೊಳೆ ಆದರೆ ಅಥವಾ ಸುಕ್ಕಾದರೆ ಆಗ ಮಾತ್ರ ತೆಗೆಯಬಹುದು. ಅಥವಾ ಮಲಮೂತ್ರ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಕಿವಿಲಿ ಹಾಕ್ಕೊಳ್ಳೋದು. ಹೀಗೆ ಅದರದ್ದೇ ಆದಂಥ ಕೆಲವೊಂದಿಷ್ಟು ನಿಯಮಗಳಿದ್ದಾವೆ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆನ ತಂದಿದ್ದಾರೆ ಅಂಥೇಳಿ ಇಡೀ ರಾಜ್ಯಾದ್ಯಂತ ಬ್ರಾಹ್ಮಣರು, ಆ ಸಮುದಾಯಗಳು, ಸಂಘಟನೆಗಳು ಈಗ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾವೆ, ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ. ಅದೇ ಪ್ರಶ್ನೆ ಕಾಡ್ತಿರೋದೀಗ. ಎರಡೇ ಪರೀಕ್ಷಾ ಕೇಂದ್ರಗಳಲ್ಲಿ ಯಾಕೆ ಜನಿವಾರವನ್ನು ತೆಗೆಸಿದ್ರು? ಜನಿವಾರದಲ್ಲಿ ಹೇಗೆ ನೀವು ನಕಲು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ಪೆನ್ಡ್ರೈವು, ಫೋನ್ ಆಗಿರ್ಬೋದು, ಜೊತೆಗೆ ಇನ್ಯಾವುದೇ ವಸ್ತುಗಳನ್ನು ತೆಗೆದುಕೊಂಡು ಹೋಗೋ ಹಾಗಿಲ್ಲ ಅಲ್ಲಿ. ಆದರೆ ಜನಿವಾರ ಹಾಕಿದ್ದಕ್ಕೆ ಯಾಕೆ ಇಲ್ಲಿ ಪರೀಕ್ಷಾ ಕೇಂದ್ರದಿಂದ ಹೊರಹಾಕಿದ್ರು ಅಥವಾ ಅದನ್ನು ತೆಗೆಸಿದ್ರು ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗ್ತಾ ಇಲ್ಲ. ಈ ಆರೋಪವನ್ನು ಅಲ್ಲಿನ ಅಧಿಕಾರಿ ವರ್ಗದವರು ಅಲ್ಲಗಳಿತಾ ಇದ್ದಾರೆ. ಈಗ ಆ ಜನಿವಾರ ತೆಗೆಸಿದ್ದಕ್ಕೆ ಅವ್ರ ಕುಟುಂಬಸ್ಥರು ಅವರೆಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.
ಮಹಿಳೆಯರಿಗೂ ಕೂಡ ಅಂದರೆ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿನಿಯರಿಗೆ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಕೋಡ್ ವರ್ಡ್ಗಳಿದ್ದಾವೆ. ಹಾಗೇನೆ ಇಲ್ಲಿ ಜನಿವಾರವನ್ನು ತೆಗೆಸಿದ್ದಾದರೂ ಯಾಕೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಜನಿವಾರ ಧರಿಸಿದ್ದು ಸುಖಾಸುಮ್ಮನೆ ಧರಿಸಿದ್ದಲ್ಲ, ಅದು ವೇದ ಉಪನಿಷತ್ತುಗಳು. ಈ ಬಗ್ಗೆ ಮಾತಾಡಲಿಕ್ಕೆ ರಘುನಾಥ್ ಅವರಿದ್ದಾರೆ, ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೋಡ್ತಾ ಇದ್ದೀವಿ ಜನಿವಾರ ಜಟಾಪಟಿ ರಾಜ್ಯದಲ್ಲಿ ಶುರುವಾಗಿದೆ. ಒಂದು ಪ್ರಶ್ನೆ ಸರ್, ಈಗ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಮಾತ್ರ ಹೀಗಾಗಿದೆ, ಎಲ್ಲ ಕಡೆಗಳಲ್ಲೂ ಕೂಡ ನಿಮ್ಮ ಸಮುದಾಯದ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಯಾಕಿರಬಹುದು? ಆ ಸಮುದಾಯವನ್ನು ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆಯಾ ಅಥವಾ ಇದರ ಹಿಂದೆ ಏನಾದರೂ ಬೇರೆ ದುರುದ್ದೇಶ ಇರಬಹುದಾ? ನಿಮಗೇನು ಅನಿಸುತ್ತೆ? ಫಸ್ಟ್ ಆಫ್ ಆಲ್ ಇದಕ್ಕೆ ಹೇಳಬೇಕು ಅಂತಂದ್ರೆ ಇದು ನಡೆದಿರೋ ಘಟನೆ ತುಂಬಾ ಒಂದು ರೀತಿಯಲ್ಲಿ ಖಂಡಿಸಬೇಕಾದಂಥದ್ದು. ಓಕೆ, ಇದು ದೌರ್ಜನ್ಯ. ಇದು ಬ್ರಾಹ್ಮಣ ಸಮಾಜದ ಜನಾಂಗದ ಮೇಲೆ ದೌರ್ಜನ್ಯ. ಒಂದು ಜನಿವಾರ ಹಾಕೊಂಡು ಪರೀಕ್ಷೆ ಬರೆಯೋದು ಯಾವ ರೀತಿಯಲ್ಲಿ ಯಾರಿಗೆ ತೊಂದರೆ ಆಗತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಕರೆಕ್ಟ್. ಹಾಗಾಗಿ ನಮ್ಮಲ್ಲಿ ಯಾವುದೇ ಹುಡುಗರು ಯಜ್ಞೋಪವೀತ ಅದನ್ನ ಧರಿಸಿದ್ದಾರೆ ಅಂತಂದ್ರೆ ಅದು ನಮ್ಮ ಬ್ರಾಹ್ಮಣ ಸಮುದಾಯದ ಒಂದು ಧರ್ಮದ ವಿಚಾರ. ಅದು ಅದಕ್ಕೆ ಅನೇಕ ಪೂಜಾ ಪದ್ಧತಿಗಳು ಎಲ್ಲ ನಡೆಸಿ ಅದನ್ನ ಅವರು ಯಜ್ಞೋಪವೀತ ಧರಿಸಿರ್ತಾರೆ. ಅದನ್ನ ಗಾಯತ್ರಿ ಮಂತ್ರ ಜಪ ಮಾಡ್ಲಿಕ್ಕೆ ಆ ರೀತಿಯಲ್ಲಿ ಅದಕ್ಕೆ ಅದರದೇ ಒಂದು ಮಹತ್ವ ಇದ್ದು ಅದನ್ನ ಹಾಕೊಂಡಿರ್ತಾರೆ. ಅದನ್ನ ತೆಗೆಸ್ಬೇಕು ಅಂತ ಹೇಳಿದ್ರೆ ಇದು ವ್ಯವಸ್ಥಿತವಾಗಿ ಬ್ರಾಹ್ಮಣ ಸಮಾಜದ ಮೇಲೆ ಒಂದು ದೌರ್ಜನ್ಯ ನಡೀತಾ ಇದೆ ಅಂತಾನೆ ಅರ್ಥ ಬರುತ್ತೆ. ಯಾಕೆಂದ್ರೆ ಬೇರೆ ಜನಾಂಗದವರು ಬೇರೆ ಬೇರೆ ವಸ್ತ್ರ ಇದು ಎಲ್ಲ ಸಂಹಿತೆ ಇದ್ರೂ ಕೂಡ ಅದನ್ನೆಲ್ಲ ವಸ್ತ್ರಗಳನ್ನ ಹಾಕೊಂಡೇ ಬಂದು ಕುತ್ಕೊಂಡು ಬರೀತಾರಲ್ಲ. ಅವ್ರಿಗೆ ಇಲ್ಲದ್ದು ನಮ್ಮ ಬ್ರಾಹ್ಮಣ ಸಮಾಜದವ್ರ ಮೇಲೆ ಯಾಕೆ? ಸೊ ಇದು ಇಟ್ ಈಸ್ ನಥಿಂಗ್ ಬಟ್ ಅಟ್ರಾಸಿಟಿ. ಅಲ್ಲ, ನಿಮಗೆ ಇದು ಅಲ್ಲಿನ ಆ ಸಿಬ್ಬಂದಿ ಮಾಡಿರುವಂತ ಎಡವಟ್ಟು ಅನ್ಸುತ್ತಾ ಅಥವಾ ಕೆಇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರೇ ಮಾಡಿದ್ದು ಅನ್ಸುತ್ತಾ? ಹೇಗೆ ಯಾರು ಮಾಡಿದ್ರು ಇದು ಅಪರಾಧವೇ. ಯಾರು ಮಾಡಿದ್ರು ಇದು ಅಪರಾಧ. ಅದು ಸಿಇಟಿ ಅವರೇ ಮಾಡ್ತಾರೋ ಅಥವಾ ಬೇರೆ ಯಾವ್ದೋ ಪ್ರಾಧಿಕಾರದವ್ರು ಮಾಡ್ತಾರೋ ಅಥವಾ ಇನ್ಯಾರು ಮಾಡ್ತಾರೋ, ಇದು ಒಂಥರ ಅಕ್ಷಮ್ಯ ಅಪರಾಧ ಇದು. ಮತ್ತೆ ಇನ್ಯಾರೋ ಹೇಳಿದ್ರಂತೆ ಜನವಾರದಿಂದ ಹುಡುಗರು ಇದು ಸೂಯಿಸೈಡ್ ಮಾಡ್ಕೊಳ್ತಾರೆ, ಈ ತರ ಎಲ್ಲ ಹಾಸ್ಯ ಮಾಡ್ತಾರಂತೆ. ಇದು ಅಪಹಾಸ್ಯ ಮಾಡ್ಲಿಕ್ಕೂ ಒಂದು ಲಿಮಿಟ್ ಇರುತ್ತೆ. ಹಾಗಾಗಿ ಹುಡುಗರು ಪರೀಕ್ಷೆ ಬರೀಲಿಕ್ಕೆ ಬರೋರು ಬರೆಯಕ್ ಬರ್ತಾರಲ್ಲ, ಅವರು ಪ್ರಿಪೇರ್ ಆಗಿ ಬರ್ತಾರೆ. ಅವ್ರ ತಂದೆ ತಾಯಿಗಳು ಕಷ್ಟಪಟ್ಟು ಓದಿಸಿರ್ತಾರೆ, ಎಕ್ಸಾಮ್ ನಲ್ಲಿ ಪ್ರಿಪೇರ್ ಆಗಿ ಒಂದು ಬೇರೆ ಕಾನ್ಸಂಟ್ರೇಷನ್ ಅಲ್ಲಿ ಬರ್ತಾರೆ ಬರಿಬೇಕು ಅಂತ. ಅವ್ರಿಗೆ ನೀವು ಈ ರೀತಿ ಎಲ್ಲ ಮಾನಸಿಕವಾಗಿ ಕಿರುಕುಳ ಕೊಟ್ರೆ, ಅವ್ರ ಮೂಡು ಡಿಸ್ಟರ್ಬ್ ಆದ್ರೆ ಅವ್ರು ಏನ್ ಪರೀಕ್ಷೆ ಬರೀತಾರ? ಅವ್ರಿಗಿರೋದೇ ಒಂದು 3 hours ಟೈಮ್. ಫುಲ್ 12 months ಓದಿದ್ದೆಲ್ಲವನ್ನು ಕೂಡ 3 ಗಂಟೆನಲ್ಲಿ ಅವ್ರು ಬರಿಬೇಕು. ಅಂತದ್ರಲ್ಲಿ ಈ ವಿಚಾರಗಳನ್ನೆಲ್ಲ ತಗೊಂಡ್ಬಂದು ಅಂದ್ರೆ ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡಿ ಹಾಳು ಮಾಡೋದು ಕಂಪ್ಲೀಟ್ಲಿ ಇಟ್ ಇಸ್ ಅನ್ಅಕ್ಸೆಪ್ಟಬಲ್. ಇದು ಟೋಟಲ್ ಆಗಿ ಖಂಡಿಸಬೇಕಾದಂತ ವಿಚಾರ. ಯಾರ್ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಮತ್ತೆ ಅವ್ರಿಗೆ ಅವ್ರ ಮೇಲೆ ಕಾನೂನು ಕ್ರಮ ಶಿಸ್ತು ಕ್ರಮ ಜರುಗಿಸ್ಬೇಕು. ಸರ್, ಇನ್ನೊಂದು ಕಡೆ ಇನ್ನು ಕೆಲವು ಪ್ರಶ್ನೆಗಳು ಬರ್ತಾ ಇದೆ. ಸಹಜವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ. ನಮ್ಮ ಜೀವನಕ್ಕಿಂತ ನಮ್ಮ ಮುಂದಿನ ಭವಿಷ್ಯಕ್ಕಿಂತ ಆ ಕ್ಷಣದ ಧಾರ್ಮಿಕ ಭಾವನೆಗಳೇ ಹೆಚ್ಚಾಯ್ತಂತ ಕೆಲವೊಬ್ರು ಪ್ರಶ್ನೆ ಮಾಡ್ತಾರೆ. ಅಂಥವ್ರಿಗೆ ಉತ್ತರ ಏನು ನಿಮ್ದು? ಅದೇ ನಾನು ಹೇಳಿದ ಇವಾಗ ಇದು ಏನಂತ ಹೇಳಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ತುಂಬಾ ಕಷ್ಟ ಇದೆ. ಆದ್ರೆ ಆ ಹುಡುಗರು ಪ್ರಿಪೇರ್ ಆಗಿ ಬಂದಿದಾರಲ್ಲ ಎಕ್ಸಾಮಿನೇಷನ್ಗೆ, ಅವ್ರ ಮೇಲೆ ಏನ್ ಪರಿಣಾಮ ಬೀಳ್ತದೆ ಈ ತರ ಎಲ್ಲ ನೀವು ಮಾಡಿದಾಗ ಅನ್ನೋದು ನಾನ್ ರಿಯಾಕ್ಷನ್ ಕೊಡೋದಲ್ಲ, ಮಾಡಿದವ್ರು ಯೋಚನೆ ಮಾಡ್ಬೇಕು. ಈ ತರ ಇದ್ ತೆಗೆದ್ಬಿಟ್ಟು ಬನ್ನಿ ಅದ್ ತೆಗೆದ್ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಆ ಹುಡುಗರ ಮೇಲೆ ಏನ್ ರಿಯಾಕ್ಷನ್ ಆಗುತ್ತೆ, ಅವ್ರ ಮೈಂಡ್ ಮೇಲೆ ಏನ್ ವರ್ಕ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕಲ್ಲ. ಇದು ನಾವು ಕೊಡೋ ರಿಯಾಕ್ಷನ್ ಇಟ್ ಈಸ್ ಡಿಫರೆಂಟ್.
ಇದು ಏನಂತ ಹೇಳಿದ್ರೆ ಈ ನೇರವಾಗಿ ಡೈರೆಕ್ಟ್ ಆಗಿ ದಿಸ್ ಇಸ್ ಕಮಿಂಗ್ ಆನ್ ಬ್ರಾಹ್ಮಣ ಸಮಾಜದ ಮೇಲೆ. ಹೌದು ಹೌದು ಇದೇ ರೀತಿಯಲ್ಲಿ ಬೇರೆ ಯಾರ ಸಮಾಜದ ಮೇಲೆ ಆಗಿದ್ರೆ ಏನಾಗ್ತಾ ಇತ್ತು ಇಷ್ಟೊತ್ತಿಗೆ? ಕರೆಕ್ಟ್ ನೋಡಿದ್ವಿ ಸರ್. 2022ರಲ್ಲಿ ಅದು ಹಿಜಾಬ್ದು ದೊಡ್ಡ ಗದ್ದಲ ಆಗ್ಬಿಡುತ್ತೆ ಸರ್. ದೊಡ್ಡ ಗಲಾಟೆ ಆಗ್ತದೆ. ಬಿಕಾಸ್ ಬ್ರಾಹ್ಮಣ ಸಮಾಜದವರು ಇವತ್ತು ಅಲ್ಪಸಂಖ್ಯಾತರು. ಸೊ ಹಾಗಾಗಿ ಬ್ರಾಹ್ಮಣ ಸಮಾಜದವರು ಎಲ್ಲವನ್ನೂ ಸಹಿಸ್ಕೊಳ್ತಾರೆ. ಹಾಗಾಗಿ ದೌರ್ಜನ್ಯ ಮಾಡೋದು, ಇಟ್ ಈಸ್ ನಥಿಂಗ್ ಬಟ್ ಎ ಕೇಸ್ ಆಫ್ ಅಟ್ರಾಸಿಟಿ. ಇದು ಇಟ್ ಈಸ್ ಅನ್ ಅಟ್ರಾಸಿಟಿ ಕೇಸ್. ಇದು ಬ್ರಾಹ್ಮಣ ಸಮಾಜದವರಿಗೆ ಇವತ್ತು ಸಂವಿಧಾನದಲ್ಲಿ ಈಕ್ವಾಲಿಟಿ ಹೆಸರಿನಲ್ಲಿ ಯಾವ ಈಕ್ವಾಲಿಟಿನೂ ಇಲ್ಲ ಅಲ್ಲಿ. ಇದು ಮುಂದುವರೆದ ಇದು ಕಾರ್ಯಕ್ರಮಗಳು ಬ್ರಾಹ್ಮಣ ಸಮಾಜನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡುವಂಥದ್ದು. ಅಲ್ಲ ಬಟ್ ಈಗ ಸರ್ ಅಲ್ಲೇ 2 ಪ್ರಕರಣ ಸರ್. ಈಗ ಶಿವಮೊಗ್ಗ ಬೀದರ್ದು ಅಲ್ಲ, ಬೇರೆ ಕಡೆ ಎಲ್ಲ ಕಡೆ ವಿದ್ಯಾರ್ಥಿಗಳು ಪರೀಕ್ಷೆ ಬರ್ದಿದ್ದಾರಲ್ಲ ಸಮುದಾಯದವರು, ಅಲ್ಲೇ ಟಾರ್ಗೆಟ್ ಆಗಿಲ್ಲ ಅನ್ನೋದು. ಇದು ಟಾರ್ಗೆಟ್ ಎಲ್ಲ ಕಡೆ ಆಗ್ಬೇಕಂತೇನಿಲ್ಲ, ಎಲ್ಲೋ ಒಂದ್ ಕಡೆ ಆದ್ರೂ ಟ್ರಿಗರ್ ಆಗತ್ತಲ್ಲ, ಡ್ಯಾಮೇಜ್ ಆಗುತ್ತೆ. ಓಕೆ, ಯಾವುದೇ ಒಂದು ಇನ್ಸಿಡೆಂಟ್ ಆದ್ರೆ ಒಂದ್ ಕಡೆನೆ ಆಗೋದು, ಊರ್ ತುಂಬಾ ಇನ್ಸಿಡೆಂಟ್ ಆಗೋದಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಟ್ ಇದು ಸಮುದಾಯ ಹರ್ಟ್ ಆಗುತ್ತೆ, ಹರ್ಟ್ ಫೀಲಿಂಗ್ ಬರುತ್ತೆ. ಇದು ಸೆಂಟಿಮೆಂಟ್ ವಿಚಾರ, ಇದೆಲ್ಲ ಸೆಂಟಿಮೆಂಟ್ಸ್ ನ ಹರ್ಟ್ ಮಾಡುವಂಥದ್ದು. ಯಾವುದೇ ಅಧಿಕಾರಿಗೆ ಏನೇ ಇದ್ರು ಕೂಡ ಅವ್ರು ಯೋಚನೆ ಮಾಡಬೇಕು. ಅಲ್ಲ ಸರ್, ಈಗ ಕೆಲವೊಂದು ನೀವು ಹೇಳ್ತಾ ಇದ್ರಿ, ಆಮೇಲೆ ನಾವು ಕೂಡ ಸ್ವಲ್ಪ ಚೆಕ್ ಮಾಡಿದ್ವಿ. ವಸ್ತ್ರ ಸಂಹಿತೆ ಅನ್ನೋದು ಈ ಪರೀಕ್ಷೆಗಳಲ್ಲಿ ಫುಲ್ ತೋಳು ಶರ್ಟ್ ಹಾಕೋಂಗಿಲ್ಲ, ಮತ್ತು ಅಲ್ಲಿ ಕಾಲರ್ ಹಾಕೋಂಗಿಲ್ಲ, ಕೆಲವೊಂದು ಇದ್ದಾವೆ ಸರ್. ಬಟ್ ಈಗ ಜನಿವಾರ ಹಾಕಬಾರ್ದು ಅಂತ ಎಲ್ಲೂ ಕೂಡ ಯಾವ ನಿಯಮಗಳಲ್ಲೂ ಕೂಡ ಇರಲಿಲ್ಲ. ಅಲ್ಲ, ಅದು ಏನಂತ ಹೇಳಿದ್ರೆ ಇದು ಹುಡುಗರು ಯಾವುದೇ ಸಮುದಾಯದವ್ರು ಇರ್ಬೋದು, ಆ ಪರೀಕ್ಷೆ ನಡೆಸುವಂತ ಅಧಿಕಾರಿಗಳ ಮನಸ್ಸಿನಲ್ಲಿ ಏನಿರ್ಬೋದು, ಪರೀಕ್ಷೆ ಬರೆಯಕ್ ಬರೋರು ಕಾಪಿ ಹೊಡಿತಾರೆ ಅನ್ನೋದು ಏನಾದ್ರೂ ಅವ್ರ ಮನಸ್ಸಿನಲ್ಲಿ ಇರ್ಬೋದು. ಆದ್ರೆ ಜನಿವಾರದಿಂದ ಏನ್ ಟ್ರಾನ್ಸ್ಫರ್ ಆಗತ್ತೆ ಅಂತ ನನಗೆ ಗೊತ್ತಿಲ್ಲ. ಓಕೆ, ಸೊ ಜನಿವಾರದಿಂದ ಡೈರೆಕ್ಟ್ ಏನಾದ್ರು ಕಿವಿಗೆ ಇದು ಬರುತ್ತಾ, ನಾಲೆಡ್ಜ್ ಬರುತ್ತಾ, ಇಂಥ ಕ್ವಶನ್ಗೆ ಇಂಥ ಆನ್ಸರ್ ಬರೀಬೇಕು ಅಂತ? ಸೊ ಆ ರೀತಿ ಏನಾದ್ರು CET ಅಧಿಕಾರಿಗಳಿಗೆ ಏನಾದ್ರು ಕಲ್ಪನೆ ಬಂದಿದ್ಯಾ? ಅದಕ್ಕೋಸ್ಕರ ಈ ಜನಿವಾರನ ತೆಗ್ಸು ಅಂತ ಹೇಳಿದ್ರ? ವಿ ಡೋಂಟ್ ನೋ. ಬೇಕಂದ್ರೆ ಇದು ಅಕ್ಷಮ್ಯ ಅಪರಾಧ. ಸರ್, ಈಗ ಮಧು ಬಂಗಾರಪ್ಪನವರು ಅದೇನು ಕಾಂಟ್ರವರ್ಸಿಗೆ ಕಾರಣ ಆಗಿದ್ದಾರೆ ಅಧಿಕಾರಿಗಳು, ಅವರು ಸಸ್ಪೆಂಡ್ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಸರ್. ಓವರ್ ಆಲ್ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ಕೊನೆಯದಾಗಿ? ಅಲ್ಲ, ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದಿಷ್ಟೇ, ಅವ್ರು ಯಾರು ಏನ್ ಕೆಲಸ ಮಾಡಿದ್ದಾರೆ ಇಂಥದ್ದು ಈ ಕೃತ್ಯನ ಅವ್ರನ್ನ ಇಮಿಡಿಯೇಟ್ಲಿ ಡಿಸ್ಮಿಸ್ ಮಾಡಬೇಕು ಅಥವಾ ಸಸ್ಪೆಂಡ್ ಮಾಡಬೇಕು. ದೇಶದತ್ತು ಕ್ಷಮೆ ಯಾಚಿಸಬೇಕು, ಮತ್ತೆ ಮುಂದೆ ಹೀಗಾಗದೆ ಇರೋ ಹಂಗೆ ನೋಡ್ಕೊಳ್ಬೇಕು. ಎಸ್ ಸರ್, ಓಕೆ ಓಕೆ, ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ TV5 ಜೊತೆಗೆ.